ವಿಶ್ವ ಆರೋಗ್ಯ ಸಂಸ್ಥೆಯವರ ಪ್ರಕಾರ ಆರೋಗ್ಯ ಅಂತಂದರೆ ದೈಹಿಕವಾಗಿ, ಮಾನಸಿಕವಾಗಿ, ಸಾಮಾಜಿಕವಾಗಿ, ಭಾವನಾತ್ಮಕವಾಗಿ ಹಾಗೂ ಪಾರಮಾರ್ಥಿಕ ಎಲ್ಲ ಮಿಶ್ರಣವನ್ನು ಕಲಿತ್ರೆ ಅದು ಆರೋಗ್ಯ ಅಂತೀವಿ. ಹಾಗಾದಾಗ ಇವತ್ತಿನ ಕಾಲದಲ್ಲಿ ತಾವು ಹೇಳಿದಾಗೆ ದೈಹಿಕ ಕಾಯಿಲೆಗಳು ಇದ್ದೇ ಇದ್ದಾವೆ, ಅದರ ಜೊತೆಗೆ ಮಾನಸಿಕ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದ್ದಾವೆ. ಇವತ್ತು ಸಣ್ಣ ಸಣ್ಣ ವಿಷಯಕ್ಕೆ ಮಾನಸಿಕವಾಗಿ ಅನೇಕ ಆಘಾತಗಳಾಗಿ ಡಿಪ್ರೆಷನ್ನಿಗೆ, ಸುಸೈಡ್ ಅಟೆಂಪ್ಟ್ ಕೇಸಸ್ ಜಾಸ್ತಿ ಆಗ್ತಾ ಇದೆ. ಇದು ತುಂಬ ನೋವಿನ ಸಂಗತಿ. ಬಹುಶಃ ಪುರಂದರದಾಸರ ಒಂದು ಇಲ್ಲಿ ಕೀರ್ತನೆಯಲ್ಲಿ ಬರುತ್ತೆ, ಇಷ್ಟು ದೊರಕಿದರೆ ಮತ್ತಷ್ಟರಾಸೆ, ಅಷ್ಟು ದೊರಕಿದರೆ ಇನ್ನಷ್ಟರಾಸೆ, ಕಷ್ಟ ಬೇಡೆಂಬಾಸೆ ಕಡು ಸುಖದ ಕಾಂಬಾಸೆ, ಈ ನಷ್ಟ ಜೀವನದಾಸೆ ಅನ್ನುವಂಥ ಮಾತು ಇಲ್ಲಿ ನಾವು ಯೋಚನೆ ಮಾಡಬೇಕಾಗಿದೆ. ನಮಸ್ಕಾರ ವೀಕ್ಷಕರೇ, ವಿಸ್ತಾರ ಹೆಲ್ತ್ಗೆ ಸ್ವಾಗತ. ನಾನು ಅಪೇಕ್ಷಾ ಜೈನ್. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಒಬ್ಬರು ವಿಶೇಷ ಅತಿಥಿ ಇದ್ದಾರೆ. ಇವರು ಸುಮಾರು 24 ವರ್ಷಗಳಿಂದ ಸಾವಿರಾರು ಜನರಿಗೆ ಕೌನ್ಸಿಲಿಂಗ್ ನೀಡುವ ಮೂಲಕ, ಅವರಿಗೆ ಉತ್ತಮ ಮಾರ್ಗದರ್ಶನ ನೀಡುವ ಮೂಲಕ ಜೀವನದ ದಿಕ್ಕನ್ನೇ ಬದಲಿಸಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮ್ಮ ಜೊತೆ ಇದ್ದಾರೆ ಕಾರ್ಪೊರೇಟ್ ಟ್ರೈನರ್, ಕೌನ್ಸಿಲರ್, ರೈಟರ್ ಮತ್ತು ಲೈಫ್ ಸ್ಕಿಲ್ಸ್ ಹಾಗೂ ವೆಲ್ನೆಸ್ ಕೋಚ್ ಆಗಿರುವಂತಹ ಬಿ ಗುರುರಾಜ್ ರಾವ್ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲ ವಿಸ್ತಾರ ಹೆಲ್ತ್ ಚಾನೆಲ್ನ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಥ್ಯಾಂಕ್ ಯು ಸರ್. ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಆರೋಗ್ಯದ ಕುರಿತಾಗಿ ಸ್ವಲ್ಪ ಡಿಸ್ಕಸ್ ಮಾಡೋಣ. ಸೊ, ಇತ್ತೀಚಿನ ದಿನಗಳಲ್ಲಿ ಆರೋಗ್ಯ ಯಾವ ಮಟ್ಟಿಗೆ ಹದಗೆಡ್ತಿದೆ ಅಂದರೆ, ನಾವು ಅದಕ್ಕೋಸ್ಕರ ಅಂತಲೇ ಒಂದು ಸಪ್ರೇಟ್ ಚಾನಲ್ನೇ ಕ್ರಿಯೇಟ್ ಮಾಡಿದ್ದೀವಿ, ಸೊ ವಿಸ್ತಾರ ಹೆಲ್ತ್ ಅಂತ. ನೀವೇನು ಹೇಳ್ತೀರಾ ಸರ್ ಆರೋಗ್ಯದ ಮಹತ್ವದ ಬಗ್ಗೆ? ವಿಶ್ವ ಆರೋಗ್ಯ ಸಂಸ್ಥೆಯವರ ಪ್ರಕಾರ ಆರೋಗ್ಯ ಅಂತಂದರೆ ದೈಹಿಕವಾಗಿ, ಮಾನಸಿಕವಾಗಿ, ಸಾಮಾಜಿಕವಾಗಿ, ಭಾವನಾತ್ಮಕವಾಗಿ ಹಾಗೂ ಪಾರಮಾರ್ಥಿಕ ಎಲ್ಲ ಮಿಶ್ರಣವನ್ನು ಕಲಿತ್ರೆ ಅದು ಆರೋಗ್ಯ ಅಂತೀವಿ. ಆರೋಗ್ಯ ಅಂದರೆ ಕೇವಲ ನಮ್ಮಲ್ಲಿ ಏನೋ ಕಾಯಿಲೆಗಳಿದ್ದರೆ ಮಾತ್ರ ಒಂದೇ ಅಲ್ಲ, ಇವೆಲ್ಲರ ಸಮ್ಮಿಶ್ರಣ ಆರೋಗ್ಯ ಅಂತ ನಾವು ಯೋಚನೆ ಮಾಡಬೇಕಾಗತ್ತೆ. ಹಾಗಾದಾಗ ಇವತ್ತಿನ ಕಾಲದಲ್ಲಿ ತಾವು ಹೇಳಿದಾಗೆ ದೈಹಿಕ ಕಾಯಿಲೆಗಳು ಇದ್ದೇ ಇದ್ದಾವೆ, ಅದರ ಜೊತೆಗೆ ಮಾನಸಿಕ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದ್ದಾವೆ. ಅದ್ರ ಬಗ್ಗೆ ಇವತ್ತು ತುಂಬ ಚಿಂತನೆ ಮಂಥನ ಮಾಡಬೇಕಾಗಿದೆ. ಯಾಕಂದರೆ ಇವತ್ತು ಸಣ್ಣ ಸಣ್ಣ ವಿಷಯಕ್ಕೆ ಮಾನಸಿಕವಾಗಿ ಅನೇಕ ಆಘಾತಗಳಾಗಿ ಡಿಪ್ರೆಷನ್ನಿಗೆ, ಫೋಬಿಯಾ, ಆಮೇಲೆ ಭಯ, ಆತಂಕ, ಈ ಥರ ಅನೇಕ ಟೈಪ್ 2 ಡಯಾಬಿಟಿಕ್ಕು ಇಲ್ಲ ಡಿಪ್ರೆಷನಿಗೆ ಹೋಗಿ ಈ ಥರದ ಒಂದು ತುಂಬ ನೋವಾಗ್ತಕ್ಕಂಥ ವಿಷಯ ಅಂತಂದರೆ ಇವತ್ತು ಭಾಳ ಸುಸೈಡ್ ಅಟೆಂಪ್ಟ್ ಕೇಸಸ್ ಜಾಸ್ತಿ ಆಗ್ತಾ ಇದೆ. ಇದು ತುಂಬ ನೋವಿನ ಸಂಗತಿ. ಹೌದು ಸರ್. ಆಸ್ ಅ ಕೌನ್ಸಿಲರ್, ನೀವು ಮಾನಸಿಕ ಆರೋಗ್ಯವನ್ನ ಯಾವ ರೀತಿ ಡಿಫೈನ್ ಮಾಡ್ತೀರಾ? ಹೇಗಿದ್ರೆ ನಾವು ಮೆಂಟಲಿ ಅಥವಾ ಏನು ಮಾನಸಿಕ ಆರೋಗ್ಯ ನಮ್ದು ಸುಸ್ಥಿತವಾಗಿದೆ ಅಂತ ನಾವು ಯಾವ ರೀತಿ ಗುರುತಿಸ್ಕೋಬಹುದು ಅಂತ? ಬಹುಶಃ ಪುರಂದರದಾಸರ ಒಂದು ಇಲ್ಲಿ ಕೀರ್ತನೆಯಲ್ಲಿ ಬರುತ್ತೆ, ಇಷ್ಟು ದೊರಕಿದರೆ ಕಪ್ಪು ಜೀರಿಗೆ ಮತ್ತು ಅತ್ಯಮೂಲ್ಯ ಸ್ಥಳೀಯ ಗಿಡಮೂಲಿಕೆಗಳಿಂದ ಮಾಡಿದ ಅಪ್ಸರಾ ಹರ್ಬಲ್ ಭಿವಂಡಿಯ ರೋಗನ್ ಸುಕೂನ್ ಮಸಾಜ್ ಎಣ್ಣೆಯನ್ನು ಯಾವಾಗಲೂ ಬಳಸಿ. ಅಷ್ಟರಾಸೆ, ಅಷ್ಟು ದೊರಕಿದರೆ ಇನ್ನಷ್ಟರಾಸೆ, ಕಷ್ಟ ಬೇಡೆಂಬಾಸೆ ಕಡು ಸುಖದ ಕಾಂಬಾಸೆ, ಈ ನಷ್ಟ ಜೀವನದಾಸೆ ಅನ್ನುವಂಥ ಮಾತು ಇಲ್ಲಿ ನಾವು ಯೋಚನೆ ಮಾಡಬೇಕಾಗಿದೆ. ಮನಸ್ಸಿನಿಗೆ ಆಸೆ ಎಷ್ಟು ಜಾಸ್ತಿ ಆಗ್ತಾ ಇದೆಯೋ ಅಷ್ಟೇ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತಾ ಇದೆ. ಒಂದು ಕಡೆಗೆ ಮಹಾತ್ಮ ಗಾಂಧೀಜಿಯವರು ಹೇಳ್ತಾರ್ರಿ, ಇಟ್ ಈಸ್ ಈಸಿ ಟು ಗೆಟ್ ಎವ್ರಿಥಿಂಗ್, ಬಟ್ ವಿ ಹ್ಯಾವ್ ಟು ನೋ ವಾಟ್ ಈಸ್ ದ ನೀಡ್ ಆ್ಯಂಡ್ ಗ್ರೀಡ್ ಬಿಹೈಂಡ್ ಇಟ್ ಅಂತ. ಗಾಡ್ ಹ್ಯಾಸ್ ಗಿಫ್ಟೆಡ್ ಅಸ್ ಫಾರ್ ಎವ್ರಿ ಒನ್ಸ್ ನೀಡ್ ಬಟ್ ನಾಟ್ ಫಾರ್ ಹಿಸ್ ಗ್ರೀಡ್ ಅನ್ನುವಂಥ ಮಾತು. ಇಲ್ಲಿ ಎಲ್ಲೋ ಒಂದು ಗ್ರೀಡ್ ನಮ್ಮಲ್ಲಿ ಬೆಳೀತಾ ಇದೆ. ಮನುಷ್ಯನಿಗೆ ಮೊದಲು ಸ್ವಲ್ಪ ನಾವು ಯೋಚನೆ ಮಾಡೋಣ. ಹಳೆ ಕಾಲದಲ್ಲಿ ಹಳ್ಳಿಗಳಲ್ಲಿ ಎಲ್ಲ ಕೆಲಸ ಮನೆಯಲ್ಲಿ ಬೆಳಿಗ್ಗೆ 4 ಗಂಟೆಗೆ ಹೇಳ್ತಿದ್ರು, ಜೋಳದ ರೊಟ್ಟಿ ಬಡಿತಿದ್ರು, ರಾಗಿ ಮುದ್ದೆ ಮಾಡ್ತಾಯಿದ್ರು, 16 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ತಾಯಿದ್ರು, ಜೋಡೆತ್ತಿನಿಂದ ಕೆಲಸವನ್ನು ಮಾಡ್ತಿದ್ರು. ಬರ್ತಾ 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 ಅವೆಲ್ಲವೂ ಕಡಿಮೆ ಆಗೋಯಿತು. ಪ್ರತಿಯೊಂದು ನಮಗೆ ಸುಲಭವಾಗಿ ಸುಲಿತವಾಗಿ ಸಿಗುವಂಥ ಎಷ್ಟು ಆರಾಮದಾಯಕವಾದ ವಸ್ತುಗಳು ಸಿಗ್ತಾ ಇದ್ದಾವೋ ಅಷ್ಟೇ ಈ ದೈಹಿಕ ಹಾಗೂ ಮಾನಸಿಕ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ. ಖಂಡಿತ. ಬಹುಶಃ ಈ ಮಾನಸಿಕ ಕಾಯಿಲೆ ನಮಗೆ ಏನು ಬೇಕೋ ಅದು ಸುಲಭವಾಗಿ ಸಿಕ್ಕಾಗ ಈ ಮಾನಸಿಕ ಕಾಯಿಲೆಗಳು ನನ್ನ ಪ್ರಕಾರ ಆಗ್ತಾ ಇದೆ ಅಂತ ನಾನು ಭಾವಿಸ್ಕೊತಾ ಇದ್ದೀನಿ. ಓಕೆ ಸರ್, ನೀವು ಗ್ರೀಡ್ ಬಗ್ಗೆ ಹೇಳ್ತಾ ಇದ್ರಿ. ಸೊ ಈ ಗ್ರೀಡನ್ನು ಕಡಿಮೆ ಮಾಡ್ಕೋಬೇಕು ಅಥವಾ ನಾವು ಮಾನಸಿಕವಾಗಿ ಆರೋಗ್ಯವಂತರಾಗಿರ್ಬೇಕಂದ್ರೆ ಯಾವ ರೀತಿ ಸಲಹೆಗಳನ್ನ ನೀಡ್ತೀರಾ ಅಂತ?
ಬಹಳ ಮುಖ್ಯವಾಗಿ ಒಂದೆಲ್ಲೋ ಒಂದು ಕಡೆಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಬೇಕು. ಆರ್ ಯು ವರ್ಕಿಂಗ್ ವಿತ್ ಚಾಯ್ಸ್ ಆರ್ ಚಾನ್ಸ್ ಅಂತೀವಿ. ಭಾಳ ಕಡೆಗೆ ನಾವು ಸಂಸ್ಥೆಗಳಲ್ಲಿ ಟ್ರೈನಿಂಗ್ ಹೋದಾಗ ಈ ಪ್ರಶ್ನೆ ಕೇಳ್ತೀವಿ, ನೀವು ಈ ಕೆಲಸ ಚಾಯ್ಸಲ್ಲಿ ಸಿಕ್ಕಿದೆಯಾ ಚಾನ್ಸಲ್ಲಿ ಸಿಕ್ಕಿದೆಯಾ? ಭಾಳ ಸತಿ ಚಾನ್ಸಲ್ಲಿ ಸಿಕ್ಕಿದ್ದಾಗ ನಮಗೆ 8 ಅವರೋ 9 ಅವರೋ 10 ಅವರ್ ಆದಾಗ ಅಯ್ಯೋ ನಾನು ಮಾಡಬೇಕಾ ಅಂತ ಬರುತ್ತೆ. ನನಗೆ ಇಷ್ಟಪಟ್ಟು ಕೆಲಸ ಮಾಡಿದಾಗ ಅದು ಟೈಮೇ ನಾವು ನೋಡೋದಿಲ್ಲ. ಬಹುಶಃ ನನಗೆ ಈ ಆಪ್ತ ಸಮಾಲೋಚನೆ ತುಂಬ ಇಷ್ಟವಾಗಿರ್ತ ಕೆಲಸ. ರಾತ್ರಿ 11 ಗಂಟೆ 12 ಗಂಟೆ ಕೇಸ್ ಬಂದರೂ ನಾನು ತುಂಬ ಸಂತೋಷವಾಗಿ ನೋಡ್ತೀನಿ. ಯಾಕಂದರೆ ಈ ಕೆಲಸ ಪರೋಪಕಾರಾರ್ಥಂ ಇದಂ ಶರೀರಂ, ಈ ಕೆಲಸನೇ ಒಂದು ದೇಶಕ್ಕೋಸ್ಕರ, ಈ ಕೆಲಸನೇ ನನಗೆ ಒಂದು ಸಂತೋಷವನ್ನು ಕೊಡ್ತಕ್ಕಂಥದ್ದಾದ್ರಿಂದ ಮಾನಸಿಕ ಒತ್ತಡ ಅಲ್ಲಿ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೋಸ್ಕರ ಈ ಇಶ್ಯೂಸ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಓಕೆ ಸರ್, ಇನ್ನು ದೈಹಿಕವಾಗಿ ಯಾವುದಾದ್ರೂ ಕಾಯಿಲೆ ಬಂತು ಅಂತ ಹೇಳಿದ್ರೆ ನಾವು ಅದನ್ನ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಡಯಾಗ್ನೋಸ್ ಮಾಡಿಸ್ಕೋತೀವಿ. ಮಾನಸಿಕ ಕಾಯಿಲೆ ಇದೆ ಅಥವಾ ಮಾನಸಿಕ ಖಿನ್ನತೆ ಇದೆ ಅಂತ ನಮಗೆ ಗೊತ್ತಾಗೋದು ಹೇಗೆ ಅಂತ? ಕೆಲವು ಸಣ್ಣ ಸಣ್ಣ ಸೂಕ್ಷ್ಮತೆಗಳನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಮೊದಲು ಎಲ್ಲಿಂದ ಬರ್ತಾ ಇದೆ? ನಮ್ಮ ಜೀವನ ಶೈಲಿಯಿಂದನೇ ಶುರುವಾಗೋದು. ಲೈಫ್ ಸ್ಟೈಲ್ ಡಿಸಾರ್ಡರ್ಸಿಂದನೇ ಈ ಕಾಯಿಲೆಗಳು ಶುರುವಾಗ್ತಾ ಇದೆ. ಬಹುಶಃ ಪ್ರಕೃತಿಯ ವಿರುದ್ಧವಾಗಿ ಇವಾಗ ನೋಡಿ, ನೈಟ್ ಡ್ಯೂಟೀಸ್ ಜಾಸ್ತಿ ಆಗಿದೆ. ಕಂಪ್ಯೂಟರೀಕರಣದಿಂದ ಕಂಪ್ಯೂಟರ್ನ ಕಂಟಿನ್ಯೂ ನೋಡುವಂಥ ಪರಿಸ್ಥಿತಿ ಬಂದಿದೆ. ಇವೆಲ್ಲವೂ ನಮಗೆ ಕಾಲ್ನಡಿಗೆ ಅನ್ನೋದೇ ಮರ್ತು ಹೋಗ್ಬಿಟ್ಟಿದೆ. ಟ್ರೆಡ್ಮಿಲಲ್ಲಿ ಓಡ್ತಾರೆ ಅದನ್ನೇ ದುಡ್ಡು ಅಲ್ಲಿ ಕೊಡಬೇಕಾಗತ್ತೆ, ಅಷ್ಟೇ, ಇನ್ನೇನೂ ಇಲ್ಲ. ಬಹುಶಃ ನಮ್ಮ ಮಕ್ಕಳಿಗೆ ಒಂದು ಕೊತ್ತಂಬರಿ ಸೊಪ್ಪು ತೊಗೊಂಬ ಅಂದರೆ 2 ವೀಲರಲ್ಲಿ ಹೋಗ್ಲಾ ಅಂತ ಯೋಚನೆ ಮಾಡ್ತಾರೆ. ನಡ್ಕೊಂಡು ಹೋಗಿ ಬರುವಂಥ ಒಂದು ಪ್ರಮೇಯನೇ ಮರ್ತು ಹೋಗ್ಬಿಟ್ಟಿದ್ದಾರೆ. ಇವೆಲ್ಲದರ ಒಂದು ಔಟ್ಕಮ್ ಮಾನಸಿಕ ಕಾಯಿಲೆ. ಮಾನಸಿಕ ಕಾಯಿಲೆ ಹೇಗೆ ಗೊತ್ತಾಗುತ್ತೆ? ವೆರಿ ಕಾಮನ್ ಆಗಿ ನಾವು ನೋಡೋಣ, ನಿದ್ದೆನೇ ಸರಿಯಾದ ಟೈಮಿಗೆ ಬರಲಾರ್ದಂಥದ್ದು. ಬಹುಶಃ ಈ ಕೋವಿಡ್ ಆದ ತರುವಾಯ ಈ ಮೊಬೈಲ್, ನಾವೇ ತಂದೆ ತಾಯಿಗಳು ಹೇಳ್ತಾ ಇದ್ವಿ ಮಕ್ಕಳಿಗೆ ಮೊಬೈಲ್ ಕೊಡಬೇಡಿ ಅಂತ. ಆ ಪರಿಸ್ಥಿತಿ ಹೇಗಾಯಿತು ಅಂದರೆ ಮೊಬೈಲ್ ಕೊಡಲೇಬೇಕಾದಂಥ ಪರಿಸ್ಥಿತಿ ಬಂತು. ಇವೆಲ್ಲ ಒಂದು ಕಾರಣಗಳು ನಿದ್ದೆ ಬರಲಾರ್ದಂಥದ್ದು, ಹಸುವೆ ಆಗಲಾರ್ದಂಥದ್ದು, ಇಲ್ಲ ಸಣ್ಣ ಸಣ್ಣ ವಿಷಯಕ್ಕೆ ಸಿಟ್ಟು ಮಾಡ್ತಕ್ಕಂಥದ್ದು, ಇಲ್ಲ ಒಂದೇ ಕಡೆಗೆ ದುಃಖದಿಂದ ಒಂದು ಮೂಲೆಯಲ್ಲಿ ಯಾರ ಸ್ನೇಹಿತರು ಇರಲಾರ್ದಂಗೆ ಒಂದು ಕಡೆ ಮೂಲೆ ಗುಂಪಾಗಿ ಕೂರ್ತಕ್ಕಂಥದ್ದು, ಸುಮ್ಮನೆ ಅಳು ಬರ್ತಕ್ಕಂಥದ್ದು, ಜೀವನದ ಬಗ್ಗೆ ಜುಗುಪ್ಸೆ ಆಗ್ತಕ್ಕಂಥದ್ದು, ನನಗೆ ಏನೂ ಬೇಡಪ್ಪ ನನಗೆ ಅನ್ನುವಂಥದ್ದು, ಇವೆಲ್ಲ ಕೆಲವು ಸಿಂಪ್ಟಮ್ಸಲ್ಲಿ ಬರುತ್ತೆ. ಬಂದಾಗ ಅದನ್ನು ನಾವು ಯೋಚನೆ ಮಾಡಿ ಅದನ್ನು ಅಕಸ್ಮಾತು ಯಾರನ್ನ ಒಳ್ಳೆ ಫ್ರೆಂಡ್ಸು ಇದ್ದರೆ ಅವ್ರನ್ನ ಯಾವುದನ್ನು ಸೈಕಾಲಜಿಸ್ಟ್ಗೋ ಸೈಕ್ಯಾಟಿಸ್ಟ್ಗೋ ಇಲ್ಲ ಆಪ್ತ ಸಮಾಲೋಚಕರ ಹತ್ರ ಕರ್ಕೊಂಡು ಬಂದಾಗ ಅವರು ಖಂಡಿತ ಮುಂದಿನ ಹಂತವಾಗಿ ನೋಡಿ ಅವರು ಯಾವ ಲೆವೆಲ್ನಲ್ಲಿ ಇದೆ ಅವರ ಕಾಯಿಲೆ ಅಂತಂದು ಅದಕ್ಕೆ ಹಂತವಾಗಿ ಅವರಿಗೆ ಸಂಬಂಧಪಟ್ಟ ಯೋಗ್ಯ ನಿಪುಣರಾದಂಥ ವೈದ್ಯಕೀಯ ಸಹಾಯವನ್ನು ತಗೋಬೇಕಾಗುತ್ತೆ. ಓಕೆ ಸರ್, ಇನ್ನು ತುಂಬಾ ಜನ ಇವಾಗ ಕೌನ್ಸಿಲರ್ ಹತ್ರ ಹೋದ್ರೆ ಅವರು ದುಡ್ಡು ಕೀಳ್ತಾರೆ ಅಥವಾ ಏನು ಪ್ರಯೋಜನ ಆಗಲ್ಲ ಅನ್ನೋ ಕಾರಣಕ್ಕೂ ತುಂಬಾ ರೀಸನ್ಸ್ ಇರುತ್ತೆ, ಹೋಗೋಕೆ ಇಷ್ಟಪಡೋದಿಲ್ಲ. ನೀವೇನು ಹೇಳ್ತೀರಾ ಇದ್ರ ಬಗ್ಗೆ? ನಿಮ್ಮನ್ನ ಕನ್ಸಲ್ಟ್ ಮಾಡಬೇಕು ಅಂದ್ರೆ ಯಾವ ರೀತಿ ಮಾಡ್ಬೋದು ಅಂತ? ಬಹುಶಃ ಈ ಮಾತು ತುಂಬ ಸತ್ಯದ ವಿಷಯ. ಇವತ್ತಿಗೂ ನಮ್ಮ ಭಾರತ ದೇಶದಲ್ಲಿ ಒಂದು ಸೈಕ್ಯಾಟ್ರಿ ಡಿಪಾರ್ಟ್ಮೆಂಟು ಇಲ್ಲ ಸೈಕಾಲಜಿಸ್ಟ್ ಹತ್ರ ಹೋಗ್ಬೇಕಂದ್ರೆ ಒಂದು ಸ್ಟಿಗ್ಮಾ ಇದೆ. ಆ ಸ್ಟಿಗ್ಮಾ ನಾವು ಅದನ್ನು ಮುರಿಲೇಬೇಕಾಗುತ್ತೆ. ಯಾಕಂದರೆ ಇದು ಕಾಯಿಲೆ ಅಲ್ಲ, ನಮ್ಮ ಜೀವನದಲ್ಲಿ ಬರ್ತಕ್ಕಂಥ ಒಂದು ಸಣ್ಣ ಮಾರ್ಪಾಡು. ಆ ಮಾರ್ಪಾಡಿಗೆ ಒಂದು ಸಹಾಯ ಹಸ್ತ. ಹೇಗೆ ನಮಗೆ ಜ್ವರ ಬರುತ್ತೋ, ಜ್ವರ ಬಂದ ತಕ್ಷಣ ಒಂದು ಡಾಕ್ಟ್ರ್ ಹತ್ರ ಹೋಗ್ತೀವಿ, ಹಾಗೆ ಇದು ಒಂದು ಸಣ್ಣ ಒಂದು ಕಾಯಿಲೆ ಅನ್ನೋದರಿಂದ ನಾವು ಅಲ್ಲಿಗೆ ಹೋಗಿ ಅವ್ರ ಹತ್ರ ಒಂದು ಒಪಿನಿಯನ್ ತೊಗೊಂಬೋದ್ರೊಳಗೆ ತಪ್ಪಿಲ್ಲ. ಒಪಿನಿಯನ್ ತೊಗೊಂಡ ತಕ್ಷಣ ಕಾಯಿಲೆ ಇರಬೇಕು ಅಂತ ಎಲ್ಲೂ ಇಲ್ಲ. ಸೊ ಇದು ಒಂದು ಸಮಾಜದೊಳಗೆ ಆಪ್ತ ಸಮಾಲೋಚಕರಾಗಲಿ ಇಲ್ಲ ಒಬ್ಬ ಕ್ಲಿನಿಕಲ್ ಸೈಕಾಲಜಿಸ್ಟ್ ಆಗಲಿ ಇಲ್ಲ ಸೈಕ್ಯಾಟಿಸ್ಟ್ ಹತ್ರ ಹೋದಾಗ ಅವರನ್ನು ಏನೋ ಮೆಂಟಲ್ ಹೆಲ್ತ್ನಲ್ಲಿ ಬಂದಿದೆ ಅನ್ನುವಂಥ ಒಂದು ಮಾತಿಂದ ಹೊರಗೆ ಬಂದಾಗ ಅವರಿಗೆ ಒಂದು ಸಂತೋಷ ಬರುತ್ತೆ, ಒಂದು ಕಾನ್ಫಿಡೆನ್ಸ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ. ಸೊ ಇದು ಒಂದು ಸಮಾಜ ಮಾಡಬೇಕು. ಗಾಯ, ಉಳುಕು, ತಲೆನೋವು, ಸೊಂಟ ನೋವು, ಕೀಲು ನೋವು, ಮೈಕೈ ನೋವು, ಎಲ್ಲ ರೀತಿಯ ಬೇನೆಯಿಂದ ಮುಕ್ತರಾಗಿ ಅಪ್ಸರಾ ಹರ್ಬಲ್ ಭಿವಂಡಿಯ ರಿಜಿಸ್ಟರ್ಡ್ ಟ್ರೇಡ್ ಮಾರ್ಕ್ ಹಾಗೂ ಹಾಲೋಗ್ರಾಮ್ ಅನ್ನು ನೋಡಿ ಖರೀದಿಸಿ. ಬೇಕಾಗಿರ್ತಕ್ಕಂಥ ಕಾರ್ಯ. ಸೊ ಅವ್ರ ಹತ್ರ ಹೋಗಬೇಕು. ಬಹುಶಃ ತಾವು ಹೇಳಿರ್ತಕ್ಕಂಥ ಮಾತು ದುಡ್ಡಿನ ಇದೆ ಇಲ್ಲ ಅಂತ ಹೇಳಲ್ಲ, ಬಟ್ ವೈಯಕ್ತಿಕವಾಗಿ ನಾನು ನನ್ನ ಗುರುಗಳಾಗಿರ್ತಕ್ಕಂಥವ್ರು ಡಾಕ್ಟರ್ CR ಚಂದ್ರಶೇಖರ್, ಮೊನ್ನೆ ತಾನೇ ಪದ್ಮಶ್ರೀ ಅವಾರ್ಡನ್ನು ಸಿಕ್ಕಿರ್ತಕ್ಕಂಥವ್ರು. ಅವರು ನಮ್ಮೆಲ್ಲರಿಗೂ ಒಂದು ಪಾಠವನ್ನು ಹೇಳಿದ್ದಾರೆ. ಏನು ಅಂತ, ಏನನ್ನೂ ಅಪೇಕ್ಷಿತ ಇರಲಾರ್ದಂಗೆ ಸಮಾಜಕ್ಕೋಸ್ಕರ ಒಂದು ಸೇವೆ ಮಾಡೋಣ ಅಂತ.
ಸೊ ಈ ಸಮಾಜ ಸೇವೆಯಲ್ಲಿ ನಾನು ಒಂದು ಅನುಪಾತವಾಗಿ ನಮ್ಮ ಗುರುಗಳಿಗೆ ಒಂದು ಸೇವೆಯ ಕಾರ್ಯವನ್ನು ಸುಮಾರು 8-8.5 ವರ್ಷದಿಂದ ಈ ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಓಕೆ ಸರ್, ಯಾವ ರೀತಿ ನಿಮ್ಮನ್ನ ಕನ್ಸಲ್ಟ್ ಮಾಡ್ಬೋದು ಅಂತ ಒಂಚೂರು ನಮ್ಮ ವೀಕ್ಷಕರಿಗೆ ಮಾಹಿತಿ ಕೊಡೋದಾದ್ರೆ? ನಾವು ಇವಾಗ ಪ್ರಸ್ತುತ ಯಲಹಂಕ ಅಟ್ಟೂರಿನಲ್ಲಿ ಇದ್ದೀವಿ. ಅಲ್ಲಿ ಒಂದು ಸಣ್ಣ ಒಂದು ಆಫೀಸನ್ನು ಓಪನ್ ಮಾಡ್ಕೊಂಡಿದ್ದೀವಿ. ಅಲ್ಲಿ ಯಾರೇ ಬರಬಹುದು. ನನ್ನ ಫೋನ್ ನಂಬರ್ ಕೂಡ ತಾವು ಹೇಳಿದರೆ ಅದರ ಮುಖಾಂತರ ಅವರು ಬಂದು ನಮ್ಮನ್ನು ಭೇಟಿ ಆಗ್ಬೋದು. ಸೊ ನೀವು ಯಾವುದೇ ರೀತಿ ಚಾರ್ಜಸ್ನ ಹಾಕಲ್ಲ ಅಲ್ವಾ? ಖಂಡಿತವಾಗಿಯೂ ಯಾವ ಚಾರ್ಜಸ್ಸು ಇಲ್ಲ. ಇದು ಒಂದು ದೇವರ ಸೇವೆ ಅನ್ನುವಂಥ ರೀತಿಯಲ್ಲಿ, ಯಾಕಂದರೆ ಸಮಾಜ ಸದೃಢವಾಗಿದ್ದರೆ ಆ ಸದೃಢತೆ ನಮಗೆ ಮನೆಗಳಲ್ಲೂ ಸಂತೋಷ ಆಗುತ್ತೆ. ಬಹುಶಃ ಇದಕ್ಕೆ ಒಂದೆರಡು ಉದಾಹರಣೆ ಹೇಳಬೇಕಂದ್ರೆ, ಎಷ್ಟೋ ಸರ್ತಿ ಕೆಲವು ತಂದೆ ತಾಯಿಗಳು ಮಕ್ಕಳನ್ನು ಕರ್ಕೊಂಬರ್ತಾರೆ. ಮಕ್ಕಳನ್ನು ಕರ್ಕೊಂಬಂದಾಗ ಅವರಿಗೆ ನಮ್ಮ ಕೌನ್ಸಿಲಿಂದ ತುಂಬ ಎಫೆಕ್ಟ್ ಆಗಿರುವಂಥ ಕೇಸಸ್ ಇದೆ. ಅವರಿಗೆ ಸಕಾರಾತ್ಮಕವಾಗಿ ಒಳ್ಳೆಯದಾದಾಗ ಅವರೇ ಬಂದು ಹೇಳ್ತಾರೆ, ಇಲ್ಲ ಸರ್, ಏನಾದರೂ ನಾವು ನಿಮಗೆ ದುಡ್ಡಿನಿಂದ ನಾವು ಸಹಾಯ ಮಾಡಬೇಕಂತ ಹೇಳ್ತೀವಿ ಅಂತ ಹೇಳ್ತಾರೆ. ಆವಾಗ ನಾವು ಹೇಳೋದು ಒಂದೇ ಉತ್ತರ, ನೋಡಪ್ಪ, ನಿಮ್ಮ ತಂದೆ ತಾಯಿ ತೀರ್ಕೊಂಬ ಸಮಯಕ್ಕನ್ನು ನೀವು ಇರ್ರಿ, ಅದೇ ನಮಗೆ ಫೀಸು. ಅವರ ಒಂದು ದೇಹ ಕೊನೆಯ ಕಾಲದಲ್ಲಿ ತೆಗೆದುಕೊಂಡು ಹೋಗುವಂಥ ಕೆಲಸ ಮಾಡಿ, ಅದೇ ನಮಗೆ ಫೀಸು ಅನ್ನುವಂಥ ಮಾತು ನಾವು ಎಷ್ಟೋ ಸರ್ತಿ ಹೇಳಿದ್ದೀವಿ. ನಮ್ಮನ್ನು ಏನೂ ಅಪೇಕ್ಷಿಸಲಾರ್ದಂಗೆ ನಮ್ಮ ದೇಶ, ನಮ್ಮ ರಾಜ್ಯ ಸದೃಢವಾಗಲಿ. ಯಾವಾಗ ಮನಗಳು ಒಂದಾದಾಗ, ಸಂತೋಷವಾದಾಗ ನಾವೆಲ್ಲ ಕಡೆಗೆ ಸಂತೋಷ. ಸರ್ವೇ ಜನ ಸುಖಿನೋ ಭವಂತು ಅಲ್ವಾ? ಇಡೀ ದೇಶ ಚೆನ್ನಾಗಿರಬೇಕು. ಅದಕ್ಕೋಸ್ಕರ ಈ ಕಾರ್ಯವನ್ನು ಮಾಡ್ತಿರೋದು. ವೆರಿ ನೈಸ್ ಆಫ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಮಾನಸಿಕ ಆರೋಗ್ಯದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಈ ಕಾರ್ಯಕ್ರಮದಲ್ಲಿ ತಿಳಿಸಿಕೊಟ್ರಿ. ಧನ್ಯವಾದ. ಕೋಟಿ ಧನ್ಯವಾದಗಳು. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಆರೋಗ್ಯ ಸಲಹೆಗಳಿಗಾಗಿ ನೋಡ್ತಾ ಇರಿ ವಿಸ್ತಾರ ಹೆಲ್ತ್ ಯೂಟ್ಯೂಬ್ ಚಾನೆಲ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.